ಈ ಚಿನ್ನಾಣಗಿತ್ತಿಯ ಚಿನ್ನದ ಬೊಂಬೆಯ ಅಥವಾ ಏನ್ ಹೇಳೋದು ಚಿನ್ನದ ಬ್ಯೂಟಿ ಅಂತ ಹೇಳದ ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲಿ ರನ್ಯಾ ರಾವ್ ತೊಡಗಿಸ್ಕೊಂಡಿದ್ದಾರೆ. ಈಗ ಅವರ ತಂದೆ ಏನು IPS ಆಫೀಸರ್ ಇದ್ದಾರೆ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಎಲ್ಲ ಸಾಧ್ಯತೆಗಳು ಹೆಚ್ಚಿದೆ. ತನಿಖಾ ಸಮಿತಿಯನ್ನ ಕೂಡ ರಾಜ್ಯ ಸರ್ಕಾರ ಮಾಡಿದೆ. ತನಿಖೆ ಆಗಬೇಕು, ಯಾರು ಏನಕ್ಕೆ ಸೆಕ್ಯೂರಿಟಿ ಕೊಡ್ತಾ ಇದ್ರು. ಪ್ರತಿ ಬಾರಿ 30 ರಿಂದ 50 ಸಲ, ತಿಂಗಳಲ್ಲಿ 10 ಸಲ 15 ಸಲ ದುಬೈಗೆ ಹೋಗಿ ಬರೋದಕ್ಕೆ ಒಂದು ಸಲನೂ ಚೆಕ್ ಮಾಡ್ದಲೆ ಆಕೆಯನ್ನ ಈಸಿಯಾಗಿ ಕರ್ಕೊಂಡು ಬರಲಾಗ್ತಾ ಇತ್ತು. ಪ್ರೋಟೋಕಾಲ್ ಹಾಕ್ತಾ ಇತ್ತು. VIP DGP ಮಗಳು ಅಂತ ಹೇಳಿ ಏರ್ಪೋರ್ಟ್ ಕಾನ್ಸ್ಟೇಬಲ್ ಹೋಗಿ ಅವರನ್ನ ಕರ್ಕೊಂಡು ಬರ್ತಾ ಇದ್ರು. ಇಲ್ಲಿ ಒಂದು ಇಬ್ರು ಸಚಿವರಿದಾರಂತೆ ಅನ್ನುವಂಥ ಒಂದಷ್ಟು ವಿಚಾರಗಳು ಇದೆ. ಅದೆಲ್ಲವೂ ಕೂಡ ತನಿಖೆಯಿಂದ ಹೊರಗಡೆ ಬರುತ್ತೆ. ಈಗ ಆಲ್ರೆಡಿ ಇದಕ್ಕೆ IT ಅಧಿಕಾರಿಗಳು ಕೂಡ ಒಂದಷ್ಟು ವಿಚಾರಣೆಯನ್ನ ನಡೆಸಬೇಕು ಅಂತ ಅಂದ್ಕೊಂಡಿದ್ದಾರೆ. ಯಾಕೆಂದ್ರೆ ರನ್ಯಾಳ ಮನೆಯಲ್ಲಿ 2 ಕೋಟಿ ರೂಪಾಯಿ ನಗದು ಸಿಕ್ಕಿತ್ತು. 2 ಕೋಟಿ ರೂಪಾಯಿ ಸಿಕ್ಕಿತ್ತು. ಈಗಾಗಲೇ IT ಅಧಿಕಾರಿಗಳ ತಂಡದಿಂದಲೂ ಕೂಡ ರನ್ಯಾ ಕೇಸನ್ನ ತನಿಖೆ ಮಾಡಲಾಗುತ್ತೆ. ಪವರ್ ಟಿವಿಗೆ ಸಿಕ್ಕಿರುವ ಅಕೌಂಟ್ ಮಾಹಿತಿ ಇಟ್ಕೊಂಡೇ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾರೆ. ಈ ಕುರಿತಂತೆ ರನ್ಯಾರ ವಿಚಾರಣೆ ನಡೆಸೋದಕ್ಕೆ ಪ್ರಶ್ನಾವಳಿಗಳನ್ನ IT ಅಧಿಕಾರಿಗಳು ಸಿದ್ಧ ಮಾಡಿಕೊಂಡಿದ್ದಾರೆ. ಪ್ರತಿಯೊಂದು ಸಣ್ಣ ಪುಟ್ಟ ಅಕೌಂಟ್ಗಳ ಬಗ್ಗೆಯೂ ಕೂಡ ತೀವ್ರ ವಿಚಾರಣೆಯನ್ನ ನಡೆಸಲಾಗುತ್ತೆ. ರನ್ಯಾ ರಾವ್ಗೆ ಕಾದಿದೆಯಾ ಅಕೌಂಟ್ ಟ್ರಾನ್ಸಾಕ್ಷನ್ ಸಂಕಷ್ಟ? ಗೋಲ್ಡ್ ಬೇಬಿಯ ಚಿನ್ನದ ಸಾಗಾಟದ ಹಿಂದೆ ಬಿದ್ದಿದೆ DRI ಟೀಮ್. ಗೋಲ್ಡ್ ಬೊಂಬೆ ಅಂತ ಹೇಳಿದೆ, ಆದ್ರೆ ನಮ್ಮ ತಂಡ ಗೋಲ್ಡ್ ಬೇಬಿ ಅಂತ ಹೆಸರಿಟ್ಟಿದೆ. ಈಗಾಗಲೇ IT ಅಧಿಕಾರಿಗಳ ತಂಡ ಕೂಡ ರನ್ಯಾ ಕೇಸನ್ನ ತನಿಖೆ ಮಾಡೋದಕ್ಕೆ ಸಿದ್ಧವಾಗಿದೆ. ನೋಡಿ, ನೆನಪಿರ್ಬೋದು, ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಮನೆಯಲ್ಲಿ 37 ಲಕ್ಷ ಕ್ಯಾಶ್ ಸಿಕ್ಕಿತ್ತು. ದರ್ಶನ್ ಜೈಲಲ್ಲಿದ್ದಾಗ IT ಅಧಿಕಾರಿಗಳು ಅದೇ ಜೈಲಿಗೆ ಹೋಗಿ ದರ್ಶನನ್ನ ವಿಚಾರಣೆ ನಡೆಸಿ ಹಣದ ಮೂಲ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಮಾಡಿದ್ರು. ಅದೇ ಪ್ರಶ್ನೆಯನ್ನ ಈಗ ರನ್ಯಾ ರಾವ್ಗೂ ಕೂಡ ಮಾಡಲಾಗುತ್ತೆ. 2 ಕೋಟಿ ದುಡ್ಡು ಸಿಕ್ಕಿದೆ. ಅದನ್ನು ಮೀರಿ ಲಕ್ಷಾಂತರ ರೂಪಾಯಿ ಪ್ರತಿ ತಿಂಗಳು ಟ್ರಾನ್ಸಾಕ್ಷನ್ ಆಗಿದೆ. ಇದೆಲ್ಲದಕ್ಕೂ IT ಕಟ್ಟಿದಾರಾ? ಇನ್ಕಮ್ ಟ್ಯಾಕ್ಸ್ ಪೇ ಆಗಿದೆನಾ? ಏನು ಎತ್ತ? ಇದೆಲ್ಲದರ ಬಗ್ಗೆ IT ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ. ಹುಡುಗಾಟ ಅಲ್ಲ. DRI ಅಂತೂ ಹದ್ದಿನ ಕಣ್ಣಿಟ್ಬಿಟ್ಟಿದೆ. ಯಾಕೆಂದ್ರೆ ಇದು ಒಂದ್ಸಲಿ ಮಾಡಿರೋದಲ್ಲ. ಪವರ್ ಟಿವಿಗೆ ಸಿಕ್ಕಿರುವ ಅಕೌಂಟ್ ಮಾಹಿತಿಯನ್ನ ಇಟ್ಕೊಂಡೇ IT ಅಧಿಕಾರಿಗಳು ತನಿಖೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಈ ಕುರಿತಂತೆ ರನ್ಯಾ ರಾವ್ ವಿಚಾರಣೆ ನಡೆಸೋದಕ್ಕೆ ಪ್ರಶ್ನಾವಳಿಗಳು ಕೂಡ ರೆಡಿ ಆಗಿದೆ. ಜೈಲಲ್ಲೇ ಹೋಗಿ, ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರಲ್ಲ, ಅಲ್ಲೇ ಹೋಗಿ ಪ್ರಶ್ನೆಗಳನ್ನ ಮಾಡಲಾಗುತ್ತೆ ರನ್ಯಾ ರಾವ್ಗೆ. ಎಲ್ಲಿಂದ ಹಣ ಬಂತು? ನಿಮ್ಮ ವ್ಯವಹಾರಗಳೇನು? ಹಣದ ಮೂಲ ಏನು? ಯಾರ್ಯಾರ ಜೊತೆ ಟ್ರಾನ್ಸಾಕ್ಷನ್ಸ್ ಆಗಿದೆ? ಅಥವಾ ಬಿಸ್ನೆಸ್ ಪಾರ್ಟ್ನರ್ಸ್ ಯಾರಾದ್ರೂ ಇದ್ದಾರಾ? ರಿಜಿಸ್ಟರ್ ಆಗಿದಾವ ಕಂಪನಿಗಳು? ಅಥವಾ ಹಣದ ಮೂಲ ಏನು? ಇಷ್ಟೊಂದು ಹಣ ಎಲ್ಲಿಂದ ಬಂತು? ಆದಾಯ ಎಷ್ಟಿದೆ? ಆ ಆದಾಯಕ್ಕೆ ತಕ್ಕಂತೆ ನೀವು ತೆರಿಗೆಯನ್ನ ಕಟ್ತಾ ಇದ್ದೀರಾ? ಟ್ಯಾಕ್ಸ್ ಕಳ್ಳರಿರ್ತಾರೆ. ರನ್ಯಾ ರಾವ್ ಟ್ಯಾಕ್ಸ್ ಕಳ್ಳಿನೋ ಏನೋ ಗೊತ್ತಿಲ್ಲ, ಗೋಲ್ಡ್ ಕಳ್ಳಿ ಅಂತ ಗೊತ್ತಾಯ್ತು. ಅಂದ್ರೆ ಗೋಲ್ಡ್ ಸ್ಮಗ್ಲರ್ ಅಂತ ಗೊತ್ತು. ಟ್ಯಾಕ್ಸ್ ಕದ್ದಿದಾರೋ ಇಲ್ವೋ, ಟ್ಯಾಕ್ಸ್ ನ ಕರೆಕ್ಟಾಗಿ ಪೇ ಮಾಡ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಅದನ್ನ IT ಅಧಿಕಾರಿಗಳಿಗೆ ತನಿಖೆ ನಡೆಸೋದಕ್ಕೆ ಪ್ರಶ್ನಾವಳಿಗಳನ್ನ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅಕೌಂಟ್ ಟ್ರಾನ್ಸಾಕ್ಷನ್ ಸಂಕಷ್ಟ ಕೂಡ ರನ್ಯಾ ರಾವ್ಗೆ ಕಾಯ್ದಿದೆ ಅನ್ನೋ ತರ ಕಾಣಿಸ್ತಾ ಇದೆ. ಸಾಗಾಟದ ಹಿಂದೆ, ಈ ಗೋಲ್ಡ್ ಬೇಬಿಯ ಚಿನ್ನದ ಸಾಗಾಟದ ಹಿಂದೆ DRI ಟೀಮ್ ಬಿದ್ದಿದೆ. ನೋಡಿ, ಬರೀ ರನ್ಯಾ ರಾವ್ಗೆ ಮಾತ್ರ ಸಂಕಷ್ಟ ಅಲ್ಲ ಇದು. ರನ್ಯಾ ರಾವ್ಳ ಜೊತೆಯಲ್ಲಿ ನಿರಂತರವಾಗಿ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಇದ್ರಲ್ಲ, ಅವರನ್ನೂ ಕೂಡ ಪ್ರಶ್ನೆ ಮಾಡೋದಕ್ಕೆ DRI ಟೀಮ್ ರೆಡಿ ಆಗಿದೆ. ಏನು ಹುಡುಗಾಟನ ಬಿಟ್ಬಿಡ್ತಾರಾ? ನಮಗೆ ಗೊತ್ತಿಲ್ಲ ಸಾರ್, ನಾವು ಕೊಟ್ಟಿಲ್ಲ ಸಾರ್ ಅಂದ ತಕ್ಷಣ ಬಿಟ್ಬಿಡಲ್ಲ. ಅದು DRI ಟೀಮು ಹೇಗಾದ್ರೂ ಮಾಡಿ ಪತ್ತೆ ಹಚ್ತಾರೆ. ವಿಚಾರಣೆ ಸಂದರ್ಭದಲ್ಲಿ ಯಾವುದಕ್ಕೂ ಕೂಡ ಸ್ಪಂದಿಸಿಲ್ಲ ರನ್ಯಾ. ಈಗ ಆಲ್ರೆಡಿ ರನ್ಯಾ ಅವರ ಪತಿಯನ್ನು ಕೂಡ ವಿಚಾರಣೆ ಮಾಡಲಾಗಿದೆ. ಜತಿನ್ ಹುಕ್ಕೇರಿ, ಆರ್ಕಿಟೆಕ್ಟ್ ಅವರ ಪತಿ, ರನ್ಯಾ ರಾವ್ಳ ಪತಿ. ಅವ್ರಿಗೂ ಗೊತ್ತಿರ್ಲಿಲ್ವಂತೆ ಈ ಗೋಲ್ಡ್ ಬೇಬಿಯ ಕಹಾನಿ. ಗೊತ್ತಾದ ಮೇಲೆ ದೂರ ಉಳ್ಕೊಂಡಿದ್ರಂತೆ. ಇದೆಲ್ಲ ವಿಚಾರಗಳ ಬಗ್ಗೆ ಈಗ DRI ಟೀಮು, CBI, IT ಎಲ್ಲರೂ ಸೇರ್ಕೊಂಡು ಈಗ ಈ ಪ್ರಕರಣ ಏನಿರಬಹುದು, ಈ ದಂಧೆಯ ಹಿಂದೆ ಏನಿರಬಹುದು, ಯಾರಿರಬಹುದು, ಪ್ರಭಾವಿಗಳು ಯಾರಾದ್ರೂ ಇದ್ದಾರಾ? ಅಫ್ಕೋರ್ಸ್ ಪ್ರಭಾವಿಗಳ ಪ್ರಭಾವ ಇಲ್ಲದೆ ಈ ರೀತಿಯಾದಂಥ ಸ್ಮಗ್ಲಿಂಗ್ಗಳು ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ರನ್ಯಾ ರಾವ್ ಜೊತೆ ಯಾರೂ ಸಂಪರ್ಕದಲ್ಲಿ ಇರಲಿಲ್ಲ ಅಂತಂದ್ರೆ ನೋ, ದಟ್ ಇಸ್ ರಾಂಗ್. ಪ್ರಭಾವಿಗಳ ಪ್ರಭಾವ ಇದ್ರೇನೆ ಇದೆಲ್ಲವೂ ಆಗೋದಕ್ಕೆ ಸಾಧ್ಯ. ಅಲ್ಲಿರುವಂತಹ ಎಷ್ಟೋ ಕಂಪನಿಗಳು ಪ್ರಭಾವಿ ವ್ಯಕ್ತಿಗಳ ಕಂಪನಿಗಳು ಆಗಿರಬಹುದು. ಯಾರಿಗ್ ಗೊತ್ತು ಯಾವ ಕಂಪನಿಯಿಂದ ಎಷ್ಟು ಹಣ ಬಂದಿದೆ ಅನ್ನೋದನ್ನ ಪವರ್ ಟಿವಿ ನಿಮ್ಮ ಮುಂದೆ ಇಟ್ಟಿದೆ. ಆದ್ರೆ ಆ ಕಂಪನಿಗಳು ಪ್ರಭಾವಿ ವ್ಯಕ್ತಿಗಳಿಗೂ ಸೇರಿರಬಹುದು. ಹವಾಲಾ ಟ್ರಾನ್ಸಾಕ್ಷನ್ಸ್ ಆಗಿದೆಯಾ, ಏನು ಎತ್ತ, ಎಲ್ಲದ್ರ ಬಗ್ಗೆ ಇವತ್ತು ಪತ್ತೆ ಹಚ್ತಾರೆ. ರನ್ಯಾ ರಾವ್ಗೂ ದುಬೈಗೂ ಲಿಂಕ್ ಪತ್ತೆ ಹಚ್ಚೋದಕ್ಕೆ DRI ಟೀಮ್ ಹರಸಾಹಸ ಪಡ್ತಾ ಇದೆ.
ಹವಾಲಾ ದಂಧೆಯ ಬಗ್ಗೆಯೂ ತನಿಖೆ ನಡೆಸ್ತಾ ಇದ್ದಾರೆ ಡಿಆರ್ಐ ಅಧಿಕಾರಿಗಳು, ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ನ ಅಧಿಕಾರಿಗಳು. ರನ್ಯಾರಾವ್ ಕುಟುಂಬ ಸದಸ್ಯರ ಅಕೌಂಟ್ಗಳ ಪರಿಶೀಲನೆ ನಡೆಸೋ ಸಾಧ್ಯತೆನೂ ಇದೆ. ಫ್ಯಾಮಿಲಿ ಟ್ರಾನ್ಸಾಕ್ಷನ್ಸ್ ಬಗ್ಗೆನೂ ಗಮನ ಹರಿಸ್ತಾರೆ. ಅನುಮಾನ ಬಂದ್ರೆ ಕುಟುಂಬ ಸದಸ್ಯರನ್ನು ಕೂಡ ವಿಚಾರಣೆ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಕುರಿತು ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಡಿಆರ್ಐ ಅಧಿಕಾರಿಗಳು. ನೋಡಿ, ಹುಡುಗಾಟ ಅಲ್ಲ. ಪೊಲೀಸರು ಅಂತಂದ್ರೆ ಅಥವಾ ಡಿಆರ್ಐ ಟೀಮೋ ಸಿಸಿಬಿನೋ ಮತ್ತೊಂದು ಸಿಬಿಐ ಅಂತಂದ್ರೆ ಇಟ್ ಇಸ್ ನಾಟ್ ಅ ಜೋಕ್. ಫ್ಯಾಮಿಲಿ ಟ್ರಾನ್ಸಾಕ್ಷನ್ಸ್, ಫ್ಯಾಮಿಲಿ ಅಕೌಂಟ್ಗಳ ಮೇಲೂ ಕೂಡ ನಿಗಾ ಇಟ್ಟಿರ್ತಾರೆ. ಪ್ರತಿಯೊಂದು ಫೋನ್ ಕಾಲ್ಗಳ ಮೇಲೂ ಕೂಡ ನಿಗಾ ಇಟ್ಟಿರ್ತಾರೆ. ಯಾವ ನಂಬರ್ ಯೂಸ್ ಮಾಡ್ತಾ ಇದ್ಲು, ಕೇವಲ ರನ್ಯಾ ಮಾತ್ರ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಥವಾ ಮನೆಯಲ್ಲಿ ಕುಟುಂಬ ಸದಸ್ಯರು ಯಾರಾದ್ರೂ ಮೊಬೈಲ್ಗಳ ಮುಖಾಂತರ ಏನಾದರೂ ಕಾಂಟ್ಯಾಕ್ಟ್ ಆಗಿದೆಯಾ, ಕಾಲ್ಗಳನ್ನ ಮಾಡಿದಾರಾ, ಕುಟುಂಬದವರ ಅಕೌಂಟ್ಗಳಿಗೆ ಏನಾದರೂ ಟ್ರಾನ್ಸಾಕ್ಷನ್ಸ್ ಆಗಿದೆಯಾ, ಹವಾಲಾ ದಂಧೆ ಬಗ್ಗೆನೂ ಕೂಡ ತನಿಖೆ ನಡೆಸ್ತಾ ಇದೆ ಡಿಆರ್ಐ ಟೀಮ್. ಈ ರನ್ಯಾರಾವ್ಗೂ ದುಬೈಗೂ ಹೇಗೆ ಲಿಂಕು, ಯಾರು ಪರಿಚಯ ಮಾಡಿಸ್ಕೊಟ್ರು, ದುಬೈಯಲ್ಲಿ ಯಾರ ಲಿಂಕ್ ಇದೆ, ಏನು ಎತ್ತ ಅಂತ ಹುಡ್ಕೋದಕ್ಕೆ ಪತ್ತೆ ಹಚ್ಚೋದಕ್ಕೆ ಅಷ್ಟು ಈಸಿ ಇಲ್ಲ ಡಿಆರ್ಐ ಟೀಮ್ಗೂ ಕೂಡ. ಡಿಆರ್ಐ ಟೀಮ್ ಕೂಡ ಹರಸಾಹಸ ಪಡ್ತಾ ಇದೆ. ಹವಾಲಾ ಟ್ರಾನ್ಸಾಕ್ಷನ್ಸ್, ಹವಾಲಾ ದಂಧೆ ಬಗ್ಗೆನೂ ಕೂಡ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿ ಈಗ ಅವರ ತಂದೆ ಹೇಳಿರ್ಬೋದು, ರನ್ಯಾರಾವ್ ಅವರ ತಂದೆ ರಾಮಚಂದ್ರ ರಾವ್ ಏನ್ ಹೇಳಿದ್ದಾರೆ, ಆಕೆಯ ವ್ಯವಹಾರಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅವರ ಪ್ರಭಾವವನ್ನ ಬಳಸ್ಕೊಂಡೆ ಆಕೆ ಏರ್ಪೋರ್ಟ್ನಲ್ಲಿ ರಾಯಾಸವಾಗಿ ಹೋಗಿ ಬರ್ತಾ ಇದ್ಲು ಅನ್ನುವಂಥ ಆರೋಪ ಇದೆ. ಅದ್ರ ಬಗ್ಗೆನೂ ತನಿಖೆ ಆಗಬೇಕು. ಎಷ್ಟು ಮಟ್ಟಿಗೆ ತಂದೆಯ ಪ್ರಭಾವವನ್ನ ಬಳಸ್ಕೊಂಡಿದ್ಲು ಅವಳು ಅನ್ನೋದು ತನಿಖೆ ಆಗಬೇಕು. ಕುಟುಂಬ ಸದಸ್ಯರ ಅಕೌಂಟ್ಗಳಿಂದ ಏನಾದರೂ ಟ್ರಾನ್ಸಾಕ್ಷನ್ಸ್ ಆಗಿದೆಯಾ ಅನ್ನೋದನ್ನ ಕೂಡ ಪರಿಶೀಲನೆ ಮಾಡಬೇಕು. ಏನಾದರೂ ಡೌಟ್ ಬಂದ್ರೆ ಕುಟುಂಬ ಸದಸ್ಯರನ್ನ ಕೂಡ ಮುಲಾಜಿಲ್ಲದೆ ವಿಚಾರಣೆ ನಡೆಸೋದಕ್ಕೆ ಕೂಡ ಈಗ ಡಿಆರ್ಐ ಸಿದ್ಧವಾಗಿದೆ. ಕೇವಲ ಗೋಲ್ಡ್ ಸ್ಮಗ್ಲಿಂಗ್ ಮಾತ್ರ ಅಲ್ಲ, ಕೇವಲ ಕಮಿಷನ್ ಮಾತ್ರ ಅಲ್ಲ, ಕೇವಲ ರೆಂಟ್ ಮಾತ್ರ ಅಲ್ಲ, ರಿಯಲ್ ಎಸ್ಟೇಟ್ ನಲ್ಲೂ ಕೂಡ ರನ್ಯಾ ತೊಡಗಿಸ್ಕೊಂಡಿದ್ಲು. ಹಲವು ಕಂಪನಿಗಳು, ಹಲವು ರಿಯಲ್ ಎಸ್ಟೇಟ್ ಏಜೆನ್ಸಿಗಳು, ಹಲವು ರಿಯಲ್ ಎಸ್ಟೇಟ್ ಕಂಪನಿಗಳ ಅಕೌಂಟ್ಗಳಿಂದ ರನ್ಯಾಳ ಅಕೌಂಟ್ಗೆ ನಿರಂತರವಾಗಿ ಹಣದ ಹೊಳೆನೆ ಹರಿದು ಬಂದಿದೆ. ಅದೆಲ್ಲ ಕಳೆದ 2 ವರ್ಷಗಳ ಅಕೌಂಟ್ ಟ್ರಾನ್ಸಾಕ್ಷನ್ಸ್ ಅನ್ನ ಡಿಆರ್ಐ ಇಟ್ಕೊಂಡಿರೋದು. ಇವಾಗ ಇಟ್ಕೊಂಡು ಎಲ್ಲ ವೆರಿಫೈ ಮಾಡ್ತಾರೆ, ಇಂಚಿಂಚು ವೆರಿಫೈ ಮಾಡ್ತಾರೆ. ಯಾವೆಲ್ಲ ಅಕೌಂಟ್ ಟ್ರಾನ್ಸಾಕ್ಷನ್ ಮೇಲೆ ಡೌಟ್ ಇದೆಯಲ್ಲ ಅದೆಲ್ಲವನ್ನ ಕೂಡ ವೆರಿಫೈ ಮಾಡಿ ಅವರನ್ನೂ ಕೂಡ ಕರೆಸಿ ವಿಚಾರಣೆ ನಡೆಸ್ತಾರೆ. ಅವ್ರಿಗೂ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸ್ತಾರೆ. ಗೋಲ್ಡ್ ಸ್ಮಗ್ಲಿಂಗ್, ಗೋಲ್ಡ್ ತಗೊಂಡ್ಬಂದು ಆ ಚಿನ್ನದ ಗಟ್ಟಿ ಗೋಲ್ಡ್ ಬಿಸ್ಕೆಟ್ಸ್ನ ತಗೊಂಡು ಬಂದು ಎಲ್ಲಿಗೆ ಮಾರ್ತಾ ಇದ್ಲು, ಇಟ್ಸ್ ಆಲ್ ಅ ಚೈನ್ ಲಿಂಕ್. ನೋ, ಇನ್ವೆಸ್ಟಿಗೇಷನ್ ಪ್ರಾಸೆಸ್ ಅಲ್ಲಿ ಹೇಗೆ ಮಾರ್ತಾ ಇದ್ಲು, ಯಾರಿಗೆ ಕೊಡ್ತಾ ಇದ್ಲು, ಯಾರು ಪರ್ಚೇಸ್ ಮಾಡ್ತಾ ಇದ್ರು. ಓಕೆ, ದುಬೈಯಲ್ಲಿ ಗೋಲ್ಡ್ ಅಷ್ಟರ ಮಟ್ಟಿಗೆ ಚಿನ್ನವನ್ನ, ಕೋಟಿಗಟ್ಟಲೆ ಬೆಲೆ ಬಾಳುವ ಚಿನ್ನವನ್ನ ಪರ್ಚೇಸ್ ಮಾಡೋದಕ್ಕೆ ರನ್ಯಾಗೆ ದುಡ್ಡೆಲ್ಲಿಂದ ಸಪ್ಲೈ ಆಗ್ತಾ ಇತ್ತು ಅಂತ ಶ್ರೀಮಂತೆನ ಅದೂ ಇಲ್ಲ. ಎಲ್ಲಿಂದ ಸಪ್ಲೈ ಆಗ್ತಾ ಇತ್ತು, ಇಲ್ಲಿಂದ ಯಾರು ಹಣವನ್ನು ಒದಗಿಸಿ ಕೊಡ್ತಾ ಇದ್ರು ಅಥವಾ ಅಲ್ಲಿ ಯಾರು ಕೊಡ್ತಾ ಇದ್ರು, ಇದೆಲ್ಲವೂ ಒಂದು ದೊಡ್ಡ ಜಾಲ. ಈ ಜಾಲದ ಹಿಂದೆ ಈಗ ಡಿಆರ್ಐ, ಸಿಬಿಐ, ಐಟಿ ಬಿದ್ದಿದೆ. ಅದರಲ್ಲೂ ಸ್ಪೆಷಲಿ ಡಿಆರ್ಐ ಅಧಿಕಾರಿಗಳು ಪ್ರತಿಯೊಂದನ್ನ ಕೂಡ ಪತ್ತೆ ಹಚ್ಚೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಡೇ ಅಂಡ್ ನೈಟ್ ಸಾಕ್ಷಿಗಳನ್ನ ಕಲೆ ಹಾಕೋದಕ್ಕೆ, ಇದ್ರ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು, ಏನು ಎತ್ತ ಅನ್ನೋದನ್ನ ಕಲೆ ಹಾಕೋದಕ್ಕೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ತನಿಖೆಯ ಆಳಕ್ಕಿಳಿದಿದ್ದಾರೆ. ಅಗತ್ಯ ಬಿದ್ರೆ ಕೋರ್ಟ್ನಿಂದ ಪರ್ಮಿಷನ್ ತಗೊಂಡು ಪರಪ್ಪನಾಗ್ರಹ ಜೈಲಿನಿಂದ ಬಾಡಿ ವಾರೆಂಟ್ ಮೇಲೆ ಮತ್ತೆ ಆಕೆಯನ್ನ ಪಡೆದು ವಿಚಾರಣೆ ನಡೆಸಬಹುದು. ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. 14 ದಿನಗಳ ನ್ಯಾಯಾಂಗ ಬಂಧನ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಇದೆಯಲ್ಲ, ಈ ಕೋಟಿ ಹಣದ ವ್ಯವಹಾರಗಳು ನಡೆದಿದೆಯಲ್ಲ, ಇದೆಲ್ಲದರ ಹಿಂದೆ ಡಿಆರ್ಐ ಅಧಿಕಾರಿಗಳು ಬಿದ್ದಿದ್ದಾರೆ. ಅಂಡ್ ಈ ರೀತಿಯಾದಂಥ ಸಾಕ್ಷಿ ಸಮೇತ ಯಾವ ಚಾನಲ್ಲೂ ಕೂಡ ಟಚ್ ಮಾಡಲಾಗದಂತಹ ಸುದ್ದಿಯನ್ನ, ದಾಖಲೆಗಳನ್ನ ಪವರ್ ಟಿವಿ ಇವತ್ತು ನಿಮ್ಮ ಮುಂದೆ ಇಟ್ಟಿದೆ. ಕುಟುಂಬ ಸದಸ್ಯರ ಇನ್ವಾಲ್ವ್ಮೆಂಟ್ ಏನಾದರೂ ಇದೆಯಾ ಇದರಲ್ಲಿ, ಎಲ್ಲವನ್ನ ಕೂಡ ಡಿಆರ್ಐ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ. ಇದೆಲ್ಲದರ ಬಗ್ಗೆ ತನಿಖೆ ನಡೆಯುತ್ತೆ. ಎಸ್, ರನ್ಯಾಳ ಗೋಲ್ಡ್ ಸ್ಮಗ್ಲಿಂಗ್ ಇಂದ ಅದು ಸಚಿವರಿದ್ದಾರೋ, ಶಾಸಕರಿದ್ದಾರೋ, IPS IAS ಅಧಿಕಾರಿಗಳಿದ್ದಾರೋ, ಯಾರೇ ಇದ್ರೂ ಕೂಡ ಅವರ ಹೆಸರು ಹೊರಗಡೆ ರಿವೀಲ್ ಆಗಲೇಬೇಕು. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಇಂಥ ಸ್ಮಗ್ಲಿಂಗ್ ಪ್ರಕರಣಗಳಲ್ಲಿ ಯಾರಾದರೂ ಸಚಿವರಾಗ್ಲಿ, ಶಾಸಕರಾಗ್ಲಿ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡಿದ್ರೆ ಅವರ ಹೆಸರು ಕೂಡ ಹೊರಗಡೆ ಬರಲೇಬೇಕು. ನೋಡೋಣ ಸಿಬಿಐ ತನಿಖೆ, ಡಿಆರ್ಐ ತನಿಖೆಯಿಂದ ಯಾವೆಲ್ಲ ಹೆಸರುಗಳು ಹೊರಗಡೆ ಬರುತ್ತೆ, ಈ ತನಿಖೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳಿ. ಪವರ್ ಟಿವಿ ಮಾತ್ರ ಆಕೆಯ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳನ್ನ ನಿಮ್ಮ ಮುಂದೆ ಇಟ್ಟಿದೆ.